ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ BEd ಸಿಟಿಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫಸ್ಟ್ ರೌಂಡ್ ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಕಾಲೇಜುಗಳ ಒಂದು ಹೆಸರನ್ನು ಕೊಡ್ತಾರಲ್ಲ ವಿದ್ಯಾರ್ಥಿಗಳಿಗೆ, ಅಂದ್ರೆ ಸೀಟ್ ಅಲಾಟ್ಮೆಂಟ್ ಅಂತ ಏನ್ ಕರೀತಾರಲ್ಲ ವಿದ್ಯಾರ್ಥಿಗಳಿಗೆ, ಮೆರಿಟ್ ಲಿಸ್ಟ್ ಅಂದ್ಬಿಟ್ಟು ಏನ್ ಕರೀತಾರಲ್ಲ ಫೈನಲ್ ವಿದ್ಯಾರ್ಥಿಗಳಿಗೆ, ಆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಥವಾ ಮೆರಿಟ್ ಲಿಸ್ಟ್ ಯಾವ ದಿನಾಂಕದಂದು ಪ್ರಕಟ ಆಗುತ್ತೆ, ಯಾವ ಸಮಯಕ್ಕೆ ಪ್ರಕಟ ಆಗುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಕೆಲ ದಿನಗಳಿಂದ ಪ್ರಶ್ನೆಗಳು ಬರ್ತಾನೆ ಇರುವಂತದ್ದು. ನಾವು ನಮ್ಮ ಒಂದು ಪರೀಕ್ಷಾ ಒಂದು ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಆದ್ರೂ ಕೂಡ ವಿಡಿಯೋಸ್ ಮಾಡ್ತಿದ್ವಿ. ಬಟ್ ಕೆಲ 2-3 ದಿನಗಳಿಂದ ಹೆವಿ ಸ್ವಲ್ಪ ವರ್ಕ್ ಇರುವಂತ ರೀಸನ್ ಇಂದ ನಾವು ವಿಡಿಯೋಸ್ ಅನ್ನ ಮಾಡಿನಲ್ಲ, ಬೇರೆ ಬೇರೆ ಒಂದು ಕಾರಣಗಳಿಂದಾಗಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಆದಷ್ಟು ಇನ್ ಮುಂದೆ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಆಗಬಹುದು, ಯಾಕಂದ್ರೆ ನಮಗೂ ಕೂಡ ಇಂಟರ್ನ್ಶಿಪ್ ಇನ್ನೊಂದು ಮತ್ತೊಂದು ಇರ್ತವೆ. ಆದ್ರೂ ಕೂಡ ಪ್ರಯತ್ನ ಅಂತೂ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವಿಡಿಯೋಸ್ ಯಾವುದರ ಸಂದರ್ಭದಲ್ಲಿ ಆಗ್ಲಿಕ್ಕೆ ಆದಷ್ಟು ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಕೂಡ ಟ್ರೈ ಮಾಡ್ತಿದ್ದೆ. ಯಾವಾಗಲೂ ಕೂಡ ಬೇಗನೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸುದ್ದಿಗಳನ್ನ ಕೊಡ್ಲಿಕ್ಕೆ ಸ್ವಲ್ಪ ತಡ ಆಗಬಹುದು ಇನ್ ಮುಂದೆ, ಬಟ್ ಇನ್ಫಾರ್ಮೇಶನ್ ಅಂತೂ ಕೊಟ್ಟೆ ಕೊಡ್ತೀನಿ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ಫಾರ್ಮೇಶನ್ಗಳು, ನಿಮಗೆ ಸಹಾಯ ಆಗೋ ಮಾಹಿತಿಗಳನ್ನ ಕೊಟ್ಟೆ ಕೊಡ್ತೇವೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ಹೇಳ್ತಾ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಕನ್ನಡವೇದ ಯೂಟ್ಯೂಬ್ ಚಾನಲ್ ನಿಂದ BEd ಕುರಿತು ಮಾಹಿತಿಗಳು ತಲುಪ್ತಾ ಇದೆ, ಸಹಾಯ ಆಗ್ತಿದೆ ಅಂತ ಒಂದು ಕೇಳೋದಕ್ಕೆ ಕೂಡ ವಿದ್ಯಾರ್ಥಿಗಳ ಕಡೆಯಿಂದ, ಅಥವಾ ನಾವು ಲೈವ್ ಬರೋದಾಗಿರ್ಬೋದು, ಇನ್ಸ್ಟಾಮಾಲ್ ಆಗಿರ್ಬೋದು, ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದೀರಾ, ಒಂದು ಮೆಸೇಜ್ ಮುಖಾಂತರ ತಿಳಿಸ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ನಿಮ್ಗೆ ಅದು ಸಹಾಯ ಆಗ್ತಿದೆ ಅಂದ್ರೆ, ಸೊ ನಾವು ಮಾಡ್ತಿರುವಂತ ಕೆಲಸಕ್ಕೆ, ನಾವು ಮಾಡ್ತಿರುವಂತ ನಮ್ಮ ಒಂದು ಕೆಲಸದ ಜೊತೆಗೆ ಒಂದು ವರ್ಕ್ ನ ಮಾಡ್ತಿರೋದಕ್ಕೆ ಸೊ ಒಂದು ಉಪಯೋಗ ಆಗ್ತಿದೆ ವಿದ್ಯಾರ್ಥಿಗಳಿಗೆ ಅಂದ್ರೆ ನಮ್ಗದು ಖುಷಿ ತರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿರ ಅಥವಾ ಕನ್ನಡವೇದ ಯೂಟ್ಯೂಬ್ ಚಾನಲ್ BEd ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿರ, ಲೈಕ್ ಮುಖಾಂತರ ನಮಗೆ ಬೆಂಬಲವನ್ನ ಕೊಡಬಹುದು, ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋಸ್ ಕಡೆಗೆ ಬರೋಣ. ಇದರಲ್ಲಿ ಒಂದು ಮೆರಿಟ್ ಲಿಸ್ಟ್ ಅಂದ್ರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವ ತರ ಬರುತ್ತೆ 2024-25 ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವ ತರ ಬರುತ್ತೆ, ನಿಮ್ಮೊಂದು ಪರ್ಸೆಂಟೇಜ್ ಎಷ್ಟು ಹಾಗೇನೆ ತಗೋತಾರಾಗಿದ್ದಾರೆ, ನಂತರದಲ್ಲಿ ಒಂದು ಫೀಸ್ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಒಂದು ಇದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಪ್ರಮುಖವಾಗಿ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಈಗಲೇ ವಿಡಿಯೋನ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಅವರಿಗೆ ಮಾಹಿತಿ ಸಹಾಯ ಆಗಬಹುದು. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ಅರಿವನ್ನ ಮೂಡಿಸಿ ಒಂದು BEd ಅಪ್ಲಿಕೇಶನ್ ಹಾಕಿರುವಂತ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಕೆಲವು ವಿದ್ಯಾರ್ಥಿಗಳು ಹೇಳ್ತಿದ್ದೀರಾ, ಸೊ ಫಾಸ್ಟ್ ಆಗಿ ಹೇಳ್ತಿರ್ತೀರಾ, ನೀವು ನಿಧಾನಕ್ಕೆ ಸ್ವಲ್ಪ ಹೇಳಿ, ನಮಗೆ ಅದು ಕ್ಯಾಚ್ ಮಾಡ್ಕೊಳಕ್ ಆಗೋದಿಲ್ಲ, ಅರ್ಥ ಆಗುತ್ತೆ ಬಟ್ ಅದು ನೀವು ಫಾಸ್ಟ್ ಆಗಿ ಹೇಳ್ತಿರ್ತೀರಾ, ನಿಮ್ಗೂ ಅದು ಸಮಸ್ಯೆ ಅನಿಸಬಹುದು, ಸ್ವಲ್ಪ ನಿಧಾನಕ್ಕೆ ಹೇಳಿ ಅಂತ ಟ್ರೈ ಮಾಡ್ತೇನೆ, ಆದಷ್ಟು ಪ್ರಯತ್ನ ಮಾಡ್ತೇನೆ ನಿಧಾನಕ್ಕೆ ಹೇಳಲಿಕ್ಕೆ ಅಂತ ಹೇಳ್ತಾ. ನಂತರದಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ, ಮಾಹಿತಿಗಳನ್ನ, ಅಪ್ಡೇಟ್ಸ್ಗಳನ್ನ, ನೋಟಿಫಿಕೇಶನ್ಗಳನ್ನ, ಒಂದು ಸೆಲೆಕ್ಷನ್ ಲಿಸ್ಟ್ಗಳು ಅನುಸಾದಾಗ ಎಲ್ಲಿ ನೋಡೋದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ನಮಗೆ, ನಮ್ಮ ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ, ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿನೇ ನಾವು ಅಪ್ಲೋಡ್ ಮಾಡಿರ್ತೀವಿ. ಒಂದು ಲಿಸ್ಟ್ ಪ್ರಕಟ ಆದ ತಕ್ಷಣವೇ ನಿಮಗೆ ಬೇಗನೆ ನಾವು ಅಲ್ಲಿ ಅಪ್ಡೇಟ್ ಅನ್ನ ಕೊಡ್ತೇವೆ, ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಟ್ಟು ನಿಮಗೆ ಅಲ್ಲಿ ಲಿಸ್ಟ್ ಅನ್ನ ಕೂಡ ಬೇಗನೆ ಆಗ್ತೇವೆ. ನೀವು ಅಲ್ಲೇ ಕೂಡ ನೋಡ್ಕೋಬಹುದು, ಎಲ್ಲಿ ಕೂಡ ನೀವು ಸರ್ವ ಸಮಸ್ಯೆ ಇನ್ನೊಂದು ಮತ್ತೊಂದು ಫೇಸ್ ಮಾಡೋ ಅವಶ್ಯಕತೆ ಏನೋದಿಲ್ಲ. ಇನ್ನೊಂದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ, CSL ನ ಒಂದು ವೆಬ್ಸೈಟ್ ಅಲ್ಲಿ, ಅಲ್ಲಿ ಕೂಡ ನಿಮಗೆ ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಆಗ್ಬೋದು. ಆ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಕ್ಕೆ ಹೋಗ್ತಿರ್ತಾರೆ, ಆ ಸಂದರ್ಭಕ್ಕೆ ಆ ಕಾರಣಕ್ಕೆ ನಾವು ಟೆಲಿಗ್ರಾಮ್ ಅಲ್ಲಿ ಆಗ್ತೀವಿ, ಆರಾಮಾಗಿ ನೀವು ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈಗಲೇ ಹೋಗಿ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿದ್ರೆ ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಟಿಪ್ಸ್ಗಳು ನಿಮಗೆ ಸಿಗ್ತಿರುತ್ತೆ. ಒಂದು ಸೆಲೆಕ್ಷನ್ ಲಿಸ್ಟ್ ಇನ್ನೊಂದು ಮತ್ತೊಂದು ಅದೆಲ್ಲ ಆದ್ಮೇಲೆ ಎಲ್ಲ ಒಂದು ರೌಂಡ್ಗಳಿಗೆ ಸಂಬಂಧಪಟ್ಟಂತೆ, ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ, ಸೀಟ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಂತ ಹೇಳ್ತಾ. ನಂತರದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನಾರ ಪ್ರಶ್ನೆ, ಡೌಟ್ ಇದೆ ನಮ್ಮ ಜೊತೆ ಡೈರೆಕ್ಟ್ ಆಗಿ ಮೆಸೇಜ್ ಮುಖಾಂತರ ತಮ್ಮ ಪ್ರಶ್ನೆಗಳು ಉತ್ತರ ಪಡ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಶನ್ ಕೊಡೋರು ಯಾರು ಇರೋದಿಲ್ಲ, ಸೊ ನಾವು ನಿಮಗೆ ಉಚಿತವಾಗಿ ಇನ್ಸ್ಟಾಗ್ರಾಮ್ ನಿಮ್ದು ಪ್ರಶ್ನೆ, ಡೌಟ್ ನಮ್ಮ ಜೊತೆ ಮೆಸೇಜ್ ಮಾಡಿ, ನಾವು ಫ್ರೀ ಇರುವಂತ ಸಂದರ್ಭದಲ್ಲಿ ನಿಮಗೆ ರಿಪ್ಲೈಗಳು ಬರುತ್ತೆ. ನಂತರದಲ್ಲಿ ಒಂದು ಅಂದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡ್ಕೊಂಡು ರಿಪ್ಲೈ ಕೊಡ್ಲಿಕ್ಕೆ ಟ್ರೈ ಕೂಡ ಮಾಡ್ತೇವೆ ಅಂತ ಹೇಳ್ತಾ, ನಂತರದಲ್ಲಿ ನಿಮ್ದೇ ಪ್ರಶ್ನೆ ದೊಡ್ಡದಾಗಿತ್ತು ಅಂದ್ರೆ ನಾವು ಕಾಲ್ ಮಾಡಿ ಅಂತಾನೆ ಕೂಡ ನಿಮಗೆ ತಿಳಿಸ್ತೇವೆ. ಆ ಸಂದರ್ಭದಲ್ಲಿ ನೀವು ಕಾಲ್ ಮಾಡಿ, ಸಾಕಷ್ಟು ವಿದ್ಯಾರ್ಥಿಗಳು ಡೈರೆಕ್ಟ್ ಕಾಲೇ ಮಾಡ್ತಿರ್ತೀರಾ, ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ ನೀವು. ನಾವು ನಿಮ್ದೇ ಪ್ರಶ್ನೆಗೆ ಮೆಸೇಜ್ ಅಲ್ಲಿ ಉತ್ತರ ಕೊಡೋಕೆ ಮೆಸೇಜ್ ಅಲ್ಲೇ ಕೊಡ್ತೀವಿ, ಇಲ್ಲ ಅಂದ್ರೆ ನಿಮಗೆ ಕಾಲ್ ಆಪ್ಷನ್ ನಾವು ಹೇಳ್ತೀವಿ, ಕಾಲ್ ಮಾಡಿ, ಆ ಸಂದರ್ಭದಲ್ಲಿ ನೀವು ಕಾಲ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತೀವಿ. ಇವಾಗ ನಂತರದಲ್ಲಿ ವಿಷಯಕ್ಕೆ ಬರ್ತೀನಿ ನಾನು. ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರುವಂತವರಲ್ಲಿ ಬಹುತೇಕರು ವೆರಿಫಿಕೇಶನ್ ಯಾರು ಕಂಪ್ಲೀಟ್ ಮಾಡಿದಿರಲ್ಲ, ಸೊ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಫಾಸ್ಟ್ ಏನ್ ಆಗಿಲ್ಲ ಅನ್ಕೋತೀನಿ ವಿಡಿಯೋದಲ್ಲಿ ನಾನು ಹೇಳ್ತಿರೋದು. ಸೊ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿದೆಲ್ಲ, ಇವ್ರುಗಳು ಒಂದು ಪರ್ಸೆಂಟೇಜ್ ಇರತಕ್ಕಂಥ ವಿದ್ಯಾರ್ಥಿಗಳು ನಮಗೆ ಒಂದು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಹೆಸರು ಬರಬಹುದಾ, ಸೊ ನಾವು ಇಷ್ಟು ಪರ್ಸೆಂಟ್ ಇದೆ ನಮ್ದು ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತೀರಾ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ಕೊಡುತ್ತೆ ನಾನು, ಎಷ್ಟು ಪರ್ಸೆಂಟ್ ಇರೋ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು ಇನ್ನೊಂದು ಮತ್ತೊಂದು ಅಂತೆಲ್ಲ. ಸೊ ಸಾಕಷ್ಟು ವಿಡಿಯೋಸ್ ಕೂಡ ಬಂದಿದೆ, ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ತಲುಪಿಲ್ಲ ಅಂತ ನಮಗೆ ಗೊತ್ತಿದೆ. ಸೊ ನಂತರದಲ್ಲಿ ಇವಾಗ ಪರ್ಸೆಂಟೇಜು, ಇನ್ನೊಂದು ಮತ್ತೊಂದು ಫೀಸ್ ಎಷ್ಟು ಬರ್ಬೋದು, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರ್ಬೋದಾ, ಸೆಲೆಕ್ಷನ್ ಲಿಸ್ಟ್ ಯಾವ ತರ ಇರುತ್ತಾಗಿದ್ರೆ, ಇದಕ್ಕೂ ಮುಂಚೆ ಒಂಥರ ಅದೇ ಲಿಸ್ಟ್ ಆಗಿದ್ರೆ, ಸೊ ಅದಕ್ಕಿಂತ ಕೂಡ
ಡಿಫ್ರೆನ್ಸ್ ಏನಾಗಿದೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿರ್ತೀರಾ, ಇನ್ನೊಂದು ಮತ್ತೊಂದು ಸಾಕಷ್ಟು ಡೌಟ್ಸ್ ಇರುತ್ತೆ. ಸೊ ಕಾರಣಕ್ಕೆ ಮೆರಿಟ್ ಲಿಸ್ಟ್ ಅಂದ್ರೇನು, ಮೆರಿಟ್ ಲಿಸ್ಟ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಇದಕ್ಕೂ ಮುಂಚೆ ಒಂದು ಬಂತು, ಅದು ಮೆರಿಟ್ ಕಮ್ ವೆರಿಫಿಕೇಶನ್ ಲಿಸ್ಟ್. ಸೊ ಬಟ್ ಇದು ಮೆರಿಟ್ ಕಮ್ ಸೆಲೆಕ್ಷನ್ ಲಿಸ್ಟ್ ಅಂತ ಕರೀತಾರೆ ಇದನ್ನ. ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಥವಾ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ, ಅಂದ್ರೆ ಸೀಟು ಯಾವ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಲ್ಲ ಅದರ ಒಂದು ಪಟ್ಟಿ ಆಗಿರುತ್ತೆ ಇದು. ಸೀಟ್ ಎಲ್ಲರಿಗೂ ಇರುತ್ತೆ ಅಂತಲ್ಲ, ಕಾಲೇಜ್ ಸೆಲೆಕ್ಟ್ ಮಾಡಿಲ್ಲ ಇನ್ನೊಂದು ಮತ್ತೊಂದು ಪರ್ಸೆಂಟೇಜ್ ಜಾಸ್ತಿ ಕೂಡ ಸ್ಟಾರ್ ಎಲ್ಲ ಬಂದಿರ್ಬೋದು. ಒಟ್ಟಿನಲ್ಲಿ ಸೀಟು ಹಂಚಿಕೆ ಪಟ್ಟಿ ಅಂತ ಕರೀತಿದ್ದೀರಾ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅಂಶಗಳಿರುತ್ತೆ ಪ್ರಮುಖವಾಗಿ, ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಸ್ಕ್ರೀನ್ ಮುಖಾಂತರ ತೋರಿಸ್ತೇನೆ. ವಿದ್ಯಾರ್ಥಿಗಳು ಅದನ್ನು ಗಮನಿಸಿ 2023-24 ನಾನು ನಿಮಗೆ ತೋರಿಸ್ತೇನೆ. 24-25 ಕೂಡ ಡಿಸೆಂಬರ್ 6ನೇ ತಾರೀಕು ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದಾರೆ. ಡಿಸೆಂಬರ್ 6, 2024ನೇ ತಾರೀಕಿನಂದು ಈ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಣೆಯನ್ನ, ಸೊ ಫಾಸ್ಟ್ ಏನ್ ಹೇಳ್ತಿಲ್ಲ, ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಣೆ ಇದೆಯಲ್ಲ, ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಡಿಸೆಂಬರ್ 6, ಡಿಸೆಂಬರ್ 6, 2024ರಂದು ಪ್ರಕಟಿಸಲಾಗ್ತದೆ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಕೊಟ್ಟಂತ ಒಂದು ಅಧಿಸೂಚನೆಯಲ್ಲಿ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಡಿಸೆಂಬರ್ 6ನೇ ತಾರೀಕು 2024ರಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಎಷ್ಟು ಗಂಟೆಗೆ ಬರುತ್ತೆ ಅಂತ ಕೇಳ್ತೀರಾ, ಎಷ್ಟು ಗಂಟೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಅಂದ್ರೆ ಡಿಸೆಂಬರ್ 6ಕ್ಕೆ ಬರುತ್ತೆ, ಓಕೆ, ಬೆಳಿಗ್ಗೆನೆ ಕೊಟ್ಬಿಡ್ತಾರ, ಮಧ್ಯಾಹ್ನ ಕೊಡ್ತಾರ, ಸಾಯಂಕಾಲ ಕೊಡ್ತಾರ, ರಾತ್ರಿ ಕೊಡ್ತಾರ ಅಂತೆಲ್ಲ ಒಂದು ಡೌಟ್ ಇರುತ್ತೆ ನಿಮಗೆ. ಸೊ ಕ್ಯೂರಿಯಾಸಿಟಿ ಆಗಿರುತ್ತೆ, ಅಥವಾ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ, ಯಾವಾಗ ಬರುತ್ತೆ ಬಂತ ಅಂತ ನೋಡ್ತಾ ಇರ್ತೀರಾ ಪದೇ ವೆಬ್ಸೈಟ್ ಅಂತ, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಸರ್ಚ್ ಮಾಡ್ತಾ ಇರ್ತೀರಾ. ಸೊ ಎಷ್ಟೊಂದು ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಕೋಬಿಡಿ, ಡಿಸೆಂಬರ್ 6ನೇ ತಾರೀಕೆ ಕೊಡ್ತಾರೆ, ಓಕೆನಾ. ಸೊ ಅದು ಯಾವಾಗ ಬರುತ್ತಾಗಿದ್ರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 6 ಅಂದ್ಬಿಟ್ಟು 7ಕ್ಕೆ ಅಂತೂ ಕೊಡಲ್ಲ, ಡಿಸೆಂಬರ್ 6ನೇ ತಾರೀಕು ಎಷ್ಟೊತ್ತಾದ್ರೂ ಕೊಡ್ತಾರೆ. ನೈಟ್ 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು, ಅದು 9 ಗಂಟೆ, 8 ಗಂಟೆ, 7 ಗಂಟೆ ಯಾವಾಗಾದ್ರೂ ಕೊಡ್ತಾರೆ. ಬಹುತೇಕವಾಗಿ ಈ ಒಂದು CSL ಡಿಪಾರ್ಟ್ಮೆಂಟ್ ಅವರು ಲಿಸ್ಟ್ ಗಳನ್ನ ಅನೌನ್ಸ್ ಮಾಡೋದೇನಿರುತ್ತಲ್ಲ, ಮೆಜಾರಿಟಿ ಅಂದ್ರೆ ಮಧ್ಯಾಹ್ನದ ಒಳಗಡೆ ಮಾಡಿರೋದು ರೇರ್. ಅವರು ತುಂಬಾ ಕಡಿಮೆ, ಮಧ್ಯಾಹ್ನ ಮಾಡೇ ಇಲ್ಲ ಅಂತಿಲ್ಲ, ಮಾಡಿದ್ದಾರೆ ಕೆಲವೊಂದು ಕಳೆದ ವರ್ಷದಲ್ಲೂ ಕೂಡ, ಬಟ್ ರೇರ್, ತುಂಬಾ ಕಡಿಮೆ. ಬಟ್ ಮಧ್ಯಾಹ್ನದ ನಂತರದಲ್ಲಿ ಸಾಯಂಕಾಲ ಅಂದ್ರೆ 6 ಗಂಟೆ ಆಸುಪಾಸು, 6 ಗಂಟೆ ನಂತರದಲ್ಲೇ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಸಂಜೆ ವೇಳೆಗೆ ನೀವು ಟ್ರೈ ಮಾಡ್ತೀರಿ, ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಲಿಸ್ಟ್ ಅಂತೂ ಬರುತ್ತೆ, ನಮ್ಮ ಕನ್ನಡ ವೇದ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ಹಾಕಿರ್ತೇವೆ. ಈಗ ಲಿಸ್ಟ್ ಯಾವ ತರ ಇರುತ್ತೆ ಅದ್ರ ಬಗ್ಗೆ ವೆಯ್ಟ್ ಮಾಡ್ತೀರಿ ಎಲ್ಲರೂ ಕೂಡ. ಸ್ಕ್ರೀನ್ ಮುಖಾಂತರ ನಿಮಗೆ ತೋರಿಸ್ತೀನಿ, ಬನ್ನಿ ಲಿಸ್ಟ್ ನ ನೋಡೋಣ, ಏನೇನು ಅಂಶಗಳು ಪ್ರಮುಖವಾಗಿರುತ್ತವೆ ಅಂತ ಅಂದ್ಬಿಟ್ಟು. ಸೊ ನಂತರದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಮತ್ತೆ ಇನ್ನೊಂದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಬರೋದಾಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದು ವಿದ್ಯಾರ್ಥಿಗಳು ಆಯ್ಕೆ ಆದ್ರೂ ಮುಂದೆ ಏನೇನು ಮಾಡಬೇಕು, ಸೊ ಅಂದ್ರೆ ಅಡ್ಮಿಷನ್ ಯಾವ ತರ ಆಗಬೇಕು, ಎಲ್ಲಿ ಫೀಸ್ ಕಟ್ಟಬೇಕು, ಏನ್ ಮಾಡಬೇಕು, ಅಡ್ಮಿಷನ್ ಸ್ಲಿಪ್ ಹೆಂಗ್ ತಗೊಳ್ಳೋದು, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಹೆಂಗ್ ಆಗೋದು, ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ, ಇಲ್ಲ ನನಗೆ ಸಿಕ್ಕಿರೋ ಕಾಲೇಜ್ ನನಗೆ ಬೇಡ, ನನಗೆ ಬೇರೆ ರೌಂಡ್ಗೆ ಹೋಗ್ತೀನಿ ಅಂದ್ರೆ ಆ ವಿದ್ಯಾರ್ಥಿಗಳು ಯಾವ ತರ ಪ್ರೊಸೆಸ್ ಇರುತ್ತೆ, ಏನೇನು ಮಾಡಬೇಕು, ಅವ್ರು ಸೆಕೆಂಡ್ ರೌಂಡ್ ಹೋಗ್ತಾರೆ ಅಂದ್ರೆ ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದು ಏನೋ ಸೀಟ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಸಪರೇಟ್ ಆಗಿ ಹೇಳ್ತೀನಿ. ನಂತರದಲ್ಲಿ ಈ ಒಂದು ಸ್ಟಾರ್ ಮಾರ್ಕ್ ಬಂದ್ಬಿಡುತ್ತೆ ಕೆಲ ವಿದ್ಯಾರ್ಥಿಗಳು, ಅದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರದಲ್ಲಿ ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲಪ್ಪ, ಆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಪ್ರತಿಯೊಬ್ಬರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ತಲೆ ಕೆಡಿಸ್ಕೊಳ್ಳದೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ಸ್ಕ್ರೀನ್ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ 2023-24ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ, ಸೊ ಇಲ್ಲಿ ಪ್ರಮುಖವಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲಿ ನೂಡಲ್ ಸೆಂಟರ್ ಅಂತ ಇರುತ್ತೆ. ಸೊ ಬ್ಯಾಂಗ್ಳೂರ್ ಅರ್ಬನ್ ಇದು ನೂಡಲ್ ಸೆಂಟರ್ ನಂಬರ್ 1 ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ನೂಡಲ್ ಸೆಂಟರ್ ನೀವು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಈ ಥರ ಸ್ಕ್ರಾಲ್ ಮಾಡಿದಂಥ ಪಕ್ಷದಲ್ಲಿ ನೀವು ಅಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಥರ ಈ ಒಂದು ಜಮಖಂಡಿ ನೂಡಲ್ ಸೆಂಟರ್ ನಂಬರ್ 10 ಬರುತ್ತೆ. ಇದನ್ನ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ, ಬೇರೆ ಡಿಸ್ಟಿಕ್ಟು ಬಳ್ಳಾರಿದು ಬಂತು. ಸೊ ಈ ಥರ ನೀವು ಇದೇ ಥರ ಸ್ಕ್ರಾಲ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಇದು ಒಂದು ಆರ್ಟ್ಸ್ದು ವಿದ್ಯಾರ್ಥಿಗಳದ್ದು ಒಂದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎಕ್ಸಾಂಪಲ್. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟು ಅವರು ಎಷ್ಟು ಒಂದು 37 ನೂಡಲ್ ಸೆಂಟರ್ ಏನಿದೆಯಲ್ಲ ಅಷ್ಟನ್ನು ಕೂಡ ಕೊಟ್ಟಿರ್ತಾರೆ. ಸೊ ಆರ್ಟ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ 1077 ಪೇಜನ್ನು ಕಳೆದ ವರ್ಷದಲ್ಲಿ ಅವರು ಕೊಟ್ಟಿರುವಂಥದ್ದು ಇರುತ್ತೆ. ಸೊ ಹೀಗಾಗಿ ನಿಮಗೆ ಎಕ್ಸಾಂಪಲ್ ನಾನು ತೋರಿಸ್ತೇನೆ ಇವಾಗ ಯಾವುದನ್ನು ಏನೇನು ಗಮನಿಸಬೇಕು ವಿದ್ಯಾರ್ಥಿಗಳು, ಇದರಲ್ಲಿ ಏನೇನು ಕೊಟ್ಟಿರ್ತಾರೆ ಪ್ರಮುಖವಾಗಿ ಅಂದರೆ, ಮೊದಲನೇದಾಗಿ ಯಾವುದೋ ಫಸ್ಟ್ ವಿದ್ಯಾರ್ಥಿ ತಗೋತೀನಿ ನಾನು. ಸೊ ಅಲ್ಲಿ ಒಂದೇ ನೋಡಬಹುದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಸೊ ಆ ಒಂದು ಡೇಟ್ದು ನಿಮ್ಮ ಒಂದು ಡೇಟಲ್ಲಿ ಹೋಗ್ಬಿಟ್ಟು ನೀವು ಹುಡುಕಬೇಕಿರುತ್ತೆ. ನಿಮ್ಮ ಒಂದು ಡೇಟ್ ಅಂತ ಏನಿರುತ್ತಲ್ಲ ವೆರಿಫಿಕೇಶನ್ ಮಾಡಿಸಿರೋದು, ಸೊ ಯಾವುದು ಬ್ಯಾಂಗ್ಳೂರ್ ಇಲ್ಲ, ಅರ್ಬನ್ ಅಥವಾ ಬ್ಯಾಂಗ್ಳೂರ್ ರೂರಲ್ ಅಥವಾ ನಂತರದಲ್ಲಿ ಬೇರೆ ಡಿಸ್ಟಿಕ್ ಯಾವುದು ಡೇಟ್ ಇರುತ್ತಲ್ಲ ಅದರಲ್ಲಿ ನಿಮ್ಮೊಂದು ನೇಮ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಿರುತ್ತೆ ನೀವು. ಸೊ ಅದನ್ನು ಸ್ಕ್ರಾಲ್ ಮಾಡಿಕೊಳ್ಳಿ. ಸೊ ಇವಾಗ ನಾನು ಬ್ಯಾಂಗ್ಳೂರ್ ಫಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ರಿಜಿಸ್ಟರ್ ರ್ಯಾಂಕಿಂಗ್ ನಂಬರ್ ಅಂತ ಕೊಟ್ಟಿದ್ದಾರೆ, ನಂಬರ್ ಅಂತ. ಸೊ ಅದು ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ಸೊ ಅದ್ರ ಪ್ರಕಾರ ನೀವು ಸರ್ಚ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಸರ್ಚ್ ಅಂತ ಏನು ಆಪ್ಷನ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಕೂಡ ಅಪ್ಲಿಕೇಶನ್ ನಂಬರ್ ಹಾಕಿದಾಗ ಅದು ಸರ್ಚ್ ಕೂಡ ಆಗುತ್ತೆ, ಅದನ್ನು ಕೂಡ ನೋಡ್ಕೋಬಹುದು. ನಂತರದಲ್ಲಿ ಇನ್ನೊಂದು ಇಲ್ಲಿ ಪ್ರಮುಖವಾಗಿ ನೇಮ್ ಕೊಟ್ಟಿರ್ತಾರೆ ಸ್ಟೂಡೆಂಟ್ದು, ಮತ್ತು ಜೆಂಡರ್ ಕೂಡ ಕೊಟ್ಟಿರ್ತಾರೆ, ಅದು ನೋಡ್ಕೋಬಹುದು. ಮತ್ತು ರಿಸರ್ವೇಷನ್ ಸ್ಪೆಷಲ್ ಗ್ರೂಪ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ಒಂದು ಮೀಸಲಾತಿಗಳು ಯಾವ್ದು ಕೊಟ್ಟಿರ್ತಾರಲ್ಲ. ಸೊ ಇಲ್ಲಿ ಈ ಸ್ಟೂಡೆಂಟು 3 ಕೊಟ್ಟಿದ್ದಾರೆ, ಕರ್ನಾಟಕ ಕ್ಯಾಂಡಿಡೇಟ್ ಅದನ್ನು ಕೊಟ್ಟಿರುವಂಥದ್ದು. ನಂತರದಲ್ಲಿ ಇನ್ನೊಬ್ಬ ಕೆಳಗಡೆ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಕ್ಯಾಟಗರಿ ರಿಸರ್ವೇಷನ್ಸ್ ಕೊಟ್ಟಿದ್ದಾರೆ. ಈ ಥರ ವಿದ್ಯಾರ್ಥಿಗಳಿಗೆ ಇನ್ನೊಬ್ಬ ನೋಡಬಹುದಾಗಿರುತ್ತೆ ಕರ್ನಾಟಕ ಮತ್ತು ಕನ್ನಡ ಮಾಧ್ಯಮ GM ಬೇಸ್ ಮೇಲೆ ಅವರು ಸೆಲೆಕ್ಟ್ ಆಗಿರೋದಾಗಿರುತ್ತೆ. ಸೊ ಈ ಥರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಇರುತ್ತೆ. ನಂತರದಲ್ಲಿ ಡಿಗ್ರಿ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ, BCom ಮಾಡಿದ್ದಾರೆ ಇವರು. ಸೊ ನಂತರದಲ್ಲಿ PG ಪರ್ಸೆಂಟೇಜ್ ಅಂತ ಅವರು PG ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ BCom ಪರ್ಸೆಂಟೇಜ್ ಅವ್ರದ್ದು ಕಡಿಮೆ ಇದೆ. ಎಷ್ಟು ಪರ್ಸೆಂಟೇಜ್ ಇದೆ ತಗೋತಾರೆ BCom ಮತ್ತು PG ಮಾಡಿರೋರಿಗೆ. ಡಿಗ್ರಿ ಮತ್ತು PG ಅಂದರೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾವುದಿರುತ್ತಲ್ಲ, ಸೊ ಎರಡರ ಬೇಸ್ ಮೇಲೆ ವೆರಿಫಿಕೇಶನ್ ಆಗಿದ್ರೆ PG ಇರುತ್ತೆ 75 ಇರೋದ್ರಿಂದ 75 ಬೇಸ್ ಮೇಲೆ ಇರೋದು ಸೆಲೆಕ್ಟ್ ಆಗಿರೋದು. ಸೊ ಹೈಯೆಸ್ಟ್ ಪರ್ಸೆಂಟೇಜ್ ಡಿಗ್ರಿ ಇದ್ದರೆ ಡಿಗ್ರಿ ತಗೋತಾರೆ, PG ಇದ್ದರೆ PG ತಗೋತಾರೆ. ಸೊ ಇವ್ರ ನಂತರದಲ್ಲಿ ಇವರು ಕ್ಯಾಟಗರಿ ವೈಸ್ 3A ಆಗಿರೋ ಕಾರಣಕ್ಕೆ 75% ಇದ್ರು ಕೂಡ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದಾರೆ. ನಂತರದಲ್ಲಿ ಈ ಥರ ವಿದ್ಯಾರ್ಥಿಗಳು ನೋಡಬಹುದು GMಗೆ 85 ಮೇಸ್ ಮೇಲೆ ನಿಂತಿರುವಂಥದ್ದು.
85 ಇದ್ದವ್ರು ಸೆಲೆಕ್ಟ್ ಆಗಿದ್ದಾರೆ. ನಂತರದಲ್ಲಿ ಎಸ್ ಸಿ ವಿದ್ಯಾರ್ಥಿಗಳು 78 ಮೇಲಿದ್ದವರು ಸೆಲೆಕ್ಟ್ ಆಗಿದ್ರು. ಬಟ್ ಇವ್ರಿಗೆ ಸೀಟ್ ಸಿಕ್ಕಿಲ್ಲ, ಸ್ಟಾರ್ ಮಾರ್ಕ್ ಬಂದಿದೆ. ಯಾಕಂದ್ರೆ ಇವ್ರು ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿರ್ತಾರೆ. ಇವ್ರು ಸೆಲೆಕ್ಟ್ ಮಾಡೋ ಕಾಲೇಜಲ್ಲಿ ಇವ್ರಿಗೆ ಸೀಟ್ ಇರೋದಿಲ್ಲ, ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಈ ಥರ ವಿದ್ಯಾರ್ಥಿಗಳು ಫಸ್ಟ್ ನೋಡ್ಬೋದಾಗಿರುತ್ತೆ. ಇಲ್ಲಿ ನೇಮ್ ಇನ್ಸ್ಟಿಟ್ಯೂಷನ್ಸ್ ಅಲಾಟೆಡ್ ಅಂತ ಇದೆಯಲ್ಲ, ಸೊ ಇವರಿಗೆ ಒಂದು ಕಾಲೇಜ್ ಕೊಟ್ಟಿದ್ದಾರೆ. ಈ ಒಂದು ಕಾಲೇಜು ಅಡ್ರೆಸ್ ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನಾನು ಯಾವುದೇ ಕಾಲೇಜ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಫೀಸ್ ಅಂತ ಕೊಟ್ಟಿದ್ದಾರಲ್ಲ, ಇದು ಅನ್ಎಡೆಡ್ ಕಾಲೇಜ್ ಆಗಿರೋ ಕಾರಣಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಅನ್ಎಡೆಡ್ ಅಂತಂದ್ಬಿಟ್ಟು. ಸೊ 10,025 ರೂಪಾಯಿ ಫೀಸ್ ಕೊಟ್ಟಿದ್ದಾರೆ. ನಂತರದಲ್ಲಿ ಎಕ್ಸಾಮ್ಟೆಡ್ ಅಂತ ಬಂದಿದೆ. ಸೊ ಇಲ್ಲಿ ವಿದ್ಯಾರ್ಥಿ ನೀವು ನೋಡ್ಬೋದಾಗಿರುತ್ತೆ, ಒಂದು GM ವಿದ್ಯಾರ್ಥಿ ಆಗಿರ್ತಾರೆ. ಸೊ ಎಕ್ಸಾಮ್ಟೆಡ್ ಅಂತ ಬಂದಿರೋ ರೀಸನ್ ಅಂದರೆ ಈ ವಿದ್ಯಾರ್ಥಿ SC ಕ್ಯಾಟಗರಿಗೆ ಸೇರಿರ್ತಾರೆ. ಅಂದರೆ GM ಬೇಸ್ ಮೇಲೆ, ಜನರಲ್ ಮೆರಿಟ್ ಬೇಸ್ ಮೇಲೆ ಇವರಿಗೆ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಇವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಜನರಲ್ ಮೆರಿಟ್ ಬೇಸ್ ಮೇಲೆ ಇವರಿಗೆ ಸೀಟ್ ಅಲಾಟ್ ಆಗಿರೋದು. ಬಟ್ ಇವ್ರ ಕ್ಯಾಟಗರಿ SC ಆಗಿರೋದ್ರಿಂದ ಇವರಿಗೆ ಎಕ್ಸಾಮ್ಷನ್ ಅಂತ ಇರುತ್ತೆ. ಇಲ್ಲಿ GM ಅಂತಲೇ ಬರಬೇಕು ಅಂತಿಲ್ಲ. GM ಅಂದರೆ ವಿದ್ಯಾರ್ಥಿಗಳಿಗೆ ಇದು ಕ್ಯಾಟಗರಿ ರಿಸರ್ವೇಷನ್ ಅಲ್ಲ, ಇದು ಅವರ ಪರ್ಸೆಂಟೇಜ್. ಇವಾಗ ಅವ್ರು ಯಾವುದೋ ಕಾಲೇಜ್ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ ಅವರಿಗೆ ಸೀಟ್ ಇರೋದಿಲ್ಲ ಕ್ಯಾಟಗರಿ ವೈಸಲ್ಲಿ. ಬಟ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ GM ಕೋಟಾದ ಒಂದು ಪರ್ಸೆಂಟೇಜ್ ಸೀಟ್ ಏನಿರುತ್ತಲ್ಲ, GM ಸೀಟ್ಗಳು, ಆ ಬೇಸ್ ಮೇಲೆ ಅವ್ರ ಸೀಟ್ ಅಲಾಟ್ ಆಗಿದೆ. ಆ ರೀಸನಿಂದ ಫೀಸ್ ಎಕ್ಸಾಮ್ಟೆಡ್ ಈ ಥರ ಬಂದಿದೆ. ನಂತರದಲ್ಲಿ ಎಡೆಡ್ ಕಾಲೇಜ್ ಸೆಲೆಕ್ಟ್ ಆದರೆ 6,020 ರೂಪಾಯಿ ಸಮಥಿಂಗ್ ಇರುತ್ತೆ. SC ST ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಟೆಡ್ ಅಂತ ಬಂದರೆ ಅವರು ಆ ಒಂದು ಡಯಟ್ ಫೀಸನ್ನು ಕಟ್ಟುವಂಥದ್ದು ಇರುತ್ತಲ್ಲ, ಬರೀ ಕಾಲೇಜ್ ಫೀಸ್ ಮಾತ್ರ ಕಟ್ಟಬೇಕು. ನಂತರದಲ್ಲಿ ನೋಡ್ಕೊಬೋದಾಗಿರುತ್ತೆ ಬೇರೆ ಬೇರೆ ಕಾಲೇಜ್ಗಳನ್ನ. ಸೊ ಗೌರ್ಮೆಂಟ್ ಕಾಲೇಜ್ ಬಂದರೆ 5,020 ರೂಪಾಯಿ ಸಮಥಿಂಗ್ ಇರುತ್ತೆ. ಸೊ ಈ ಒಂದು ಪ್ರಮುಖ ಅಂಶಗಳು ಈ ಒಂದು ಮೆರಿಟ್ ಲಿಸ್ಟ್ ಅಂತ ಅಥವಾ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ನೋಡ್ತಿರಲ್ಲ ಇಲ್ಲಿ, ಈ ಒಂದು ಲಿಸ್ಟಲ್ಲಿ ಇರತಕ್ಕಂಥ ಒಂದು ಪ್ರಮುಖ ಅಂಶಗಳಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೆಲೆಕ್ಟೆಡ್ ಲಿಸ್ಟ್ ಫಾರ್ 2 ಇಯರ್ಸ್ B.Ed ಕೋರ್ಸ್ 2023-24 ಇಲ್ಲಿ ಕೊಟ್ಟಿರುವಂಥದ್ದು. ಇದ್ರ ಬೇಸ್ ಮೇಲೆ ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿದ್ಯಾರ್ಥಿ.